ಯತ್ನಾಳ್ ಅವರು ಹೇಳಿಕೆ ಕೊಟ್ಟಿರೋದು ಪುನಃ BJPಗೆ ಬರ್ತೀನಿ ಅಂತ. ನೋಡಿ, ಹೈಕಮಾಂಡು ಈಗ 6 ವರ್ಷ ಅವ್ರನ್ನ ಅಮಾನತ್ನಲ್ಲಿ ಇಟ್ಟಿದೆ. ಪುನಃ ಬರ್ತೀನಿ ಅಂತ ಹೇಳ್ತಿದ್ದಾರೆ. ನಾವು ಸ್ವಾಗತ ಮಾಡ್ತೇವೆ. ಹೈಕಮಾಂಡು ಇವ್ರನ್ನ ಸಸ್ಪೆನ್ಷನ್ ರಿವೋಕ್ ಮಾಡಿ ವಾಪಸ್ ಬಂದರೆ ನಾವ್ಯಾರು ವಿರೋಧ ಮಾಡೋಕ್ಕೆ? ಅಲ್ಲ, ನಾನು ಯಾರನ್ನೂ ಬೇಡ್ಕೊಳಲ್ಲ. ಹಿಂದೆ ಕೂಡ 2 ಸತಿ ನನ್ನ ತಂದಿದ್ರು, ಅವರೇ ನನ್ನ ವಾಪಸ್ ಕರ್ಕೊಂಡ್ರು. ಹಾಗಾಗಿ ಈ ಸತಿ ಅದೇ ಥರ ಆಗುತ್ತೆ. ನೋಡಿ, ಇದು ಪಕ್ಷಕ್ಕೆ ಬಿಟ್ಟಂಥ ವಿಷಯ, ಹೈಕಮಾಂಡ್ ಬಿಟ್ಟಂಥ ವಿಷಯನ. ಇವರೇನು ಹೈಕಮಾಂಡ್ ಅಲ್ಲ. ಇದನ್ನು ಇವ್ರನ್ನ ಅಮಾನತ್ ಮಾಡೋದು ಹೈಕಮಾಂಡು. ಹೈಕಮಾಂಡ್ ನಿರ್ಣಯನ ಇವರೇ ಹೇಳಿದ್ರೆ ನಾವೇನು ಹೇಳೋಕ್ಕಾಗುತ್ತೆ? ಹೈಕಮಾಂಡ್ ಹೇಳಿದ್ದೆ ವಾಪಸ್ ತಗೊಳ್ತೀನಿ, ಇವ್ರಿಗೆ ಪೋಸ್ಟ್ ಕೊಡ್ತೀನಿ ಅಂತ. ಇವರೇ ಸ್ವಯಂ ಘೋಷಿತವಾಗಿ ಹೇಳಿಕೆಗಳನ್ನು ಕೊಡ್ತಿದ್ದಾರೆ. ಯಡಿಯೂರಪ್ಪನ ತೆಗೆದು ಬರ್ತೀನಿ ನಾನೇ, ಮತ್ತೆ ಯಡಿಯೂರಪ್ಪ ನೋಡ್ರಿ, ಇದು ಯಡಿಯೂರಪ್ಪನವ್ರು ತೆಗಿತಾರೋ, ವಿಜಯನನ್ನು ತೆಗಿತಾರೋ, ಇಲ್ಲ ನಡ್ಡಾ ಅವ್ರನ್ನೇ ತೆಗಿತೀನಿ ಅಂತ ಹೇಳ್ತಾರೆ ಅವರು. ಅವ್ರ ಹೈಕಮಾಂಡ್ನೇ ಪ್ರಶ್ನೆ ಮಾಡೋವಂಥವ್ರು. ನಾವು ಅವ್ರ ಬಗ್ಗೆ ಮಾತಾಡೋಕ್ಕಾಗತ್ತಾ? ಪಕ್ಷದ ನಿರ್ಧಾರಕ್ಕೆ ನಾವು ಬದ್ಧರಷ್ಟೇ. ನಾವು ಹೇಳೋದು, ಒಂದು ರಾಜಕೀಯ ಪಕ್ಷದಲ್ಲಿ ಯಾವ ರೀತಿ ಇರಬೇಕೋ 4 ಗೋಡೆಯಲ್ಲಿ ಮಾತಾಡಿದ್ರೆ, ಆದಿ ಬೀದಿಯಲ್ಲಿ ಮಾತಾಡಿದ್ರೆ ಈ ಪರಿಸ್ಥಿತಿ ಬರುತ್ತೆ. ನಾವೇನು ಯತ್ನಾಳ್ ವಿರೋಧಿಗಳಲ್ಲ. ಆದರೆ ಅವ್ರು ಮಾತಾಡ್ತಿದ್ದ ರೀತಿ, ಪಕ್ಷಕ್ಕೆ ಮುಜುಗರ ಆಗ್ತಿದ್ದ ರೀತಿ ನೋಡಿ ನಾವು ವಿರೋಧ ಮಾಡ್ತಿದ್ವಿ ಹೊರತು. ಯತ್ನಾಳ್ ಜೊತೆ ಗುರುತಿಸ್ಕೊಂಡವರೆಲ್ಲ ಸಭೆ ಮಾಡಿ ಮತ್ತೆ ಹೈಕಮಾಂಡ್ ಮನವಿ ಮಾಡ್ತಾರೆ ಅನ್ನೋ ಪ್ರಯತ್ನ ನಡೀತಾ ಇದೆ. ಪಕ್ಷಕ್ಕೆ ಬಿಟ್ಟಂಥ ವಿಷಯ. ಪಕ್ಷ ಏನು ನಿರ್ಧಾರ ತಗೊಂಡ್ರು ಅದನ್ನ ಭದ್ರಾಗಿರ್ತೇವೆ. ಯಾರಂತ್ಯ ಯಾರ್ದಾಗುತ್ತೆ ಕಾದು ನೋಡೋಣ. ಇವ್ರು ಹೇಳಿದ ತಕ್ಷಣ ಏನನ್ನ ಭವಿಷ್ಯವಾಣಿ ಇವರ ಪವಾಡ ಪುರುಷರ ಇವರು? ತುಮಕೂರಲ್ಲಿ ಯಡಿಯೂರಪ್ಪ ಪ್ರಯತ್ನ ಪಟ್ಟಿದ್ರು ಅನ್ನೋ ಒಂದು ಮಾತು. ನೋಡ್ರಿ, ಮಠದಲ್ಲಿ ನಿಂತ್ಕೊಂಡು ಹೇಳ್ತಾ ಇದ್ದೀವಿ. ಈ ರೀತಿಯ ಗೊಂದಲದ ಹೇಳಿಕೆಗಳನ್ನು ಕೊಟ್ಟೆ ಬಸವರಾಜ್ ಯತ್ನಾಳ್ ಅವರು ಸಸ್ಪೆಂಡ್ ಆಗಿದ್ದು. ಇವೆಲ್ಲ ಬಿಟ್ಟು ಒಳ್ಳೇದು ಮಾತಾಡು ಅಂತೇಳಿ, ಏನೋ ತಪ್ಪಾಯಿತು ಕ್ಷಮಿಸ್ಬಿಡಿ, ಪಾರ್ಟಿಗೆ ಬರ್ತೀವಿ, ಮುಂದೆ 2028ಕ್ಕೆ ಅಧಿಕಾರ ತರೋಣ ಅಂತ ಹೇಳೋದು ಗೌರವ ಇರುತ್ತೆ. ಅದು ಬಿಟ್ಟು ನಾನು ಯಡಿಯೂರಪ್ಪನ ತೆಗಿತೀನಿ, ನಾನು ವಿಜಯನನ್ನು ತೆಗಿತೀನಿ, ನಾನು ಅವ್ರನ್ನ ತೆಗಿತೀನಿ, ಇವ್ರನ್ನ ತೆಗಿತೀನಿ, ಯಾರನ್ನು ತೆಗಿಬೇಕಾದ್ರೆ ಭಗವಂತ ತೆಗಿಬೇಕು. ಇವರೊಂದು ಪಕ್ಷದ ಒಬ್ಬ ಹಿರಿಯ ನಾಯಕ. ಹಿರಿಯ ನಾಯಕರಾಗಿ ಹೇಳಿಕೆಗಳು ಕೊಟ್ಟರೆ ಇಡೀ ಕರ್ನಾಟಕ ರಾಜ್ಯದ ಕಾರ್ಯಕರ್ತರು ಸ್ವಾಗತ ಮಾಡ್ತಾರೆ. ಇವರು ಮನಸ್ಸಿಗೆ ಬಂದಾಗ ಹೇಳಿಕೆ ಕೊಟ್ಟರೆ ಅದು ನಗಬೇಕೋ ಅಳಬೇಕೋ ನನಗಂತೂ ಗೊತ್ತಾಗಿಲ್ಲ. ನಾಳೆ ಅವರು ಹೇಳಿಕೆ ಕೊಟ್ಟಿರೋದು ಪುನಃ BJPಗೆ ಬರ್ತೀನಿ ಅಂತ. ನೋಡಿ, ಹೈಕಮಾಂಡು ಈಗ 6 ವರ್ಷ ಅವ್ರನ್ನ ಅಮಾನತ್ನಲ್ಲಿ ಇಟ್ಟಿದೆ. ಪುನಃ ಬರ್ತೀನಿ ಅಂತ ಹೇಳ್ತಿದ್ದಾರೆ. ನಾವು ಸ್ವಾಗತ ಮಾಡ್ತೇವೆ. ಹೈಕಮಾಂಡು ಇವ್ರನ್ನ ಸಸ್ಪೆನ್ಷನ್ ರಿವೋಕ್ ಮಾಡಿ ವಾಪಸ್ ಬಂದರೆ ನಾವ್ಯಾರು ವಿರೋಧ ಮಾಡೋಕ್ಕೆ? ಅಲ್ಲ, ನಾನು ಯಾರನ್ನೂ ಬೇಡ್ಕೊಳಲ್ಲ. ಹಿಂದೆ ಕೂಡ 2 ಸತಿ ನನ್ನ ತಂದಿದ್ರು, ಅವರೇ ನನ್ನ ವಾಪಸ್ ಕರ್ಕೊಂಡ್ರು. ಹಾಗಾಗಿ ಈ ಸತಿ ಅದೇ ಥರ ಆಗುತ್ತೆ. ನೋಡಿ, ಇದು ಪಕ್ಷಕ್ಕೆ ಬಿಟ್ಟಂಥ ವಿಷಯ, ಹೈಕಮಾಂಡ್ ಬಿಟ್ಟಂಥ ವಿಷಯನ. ಇವರೇನು ಹೈಕಮಾಂಡ್ ಅಲ್ಲ. ಇದನ್ನು ಇವ್ರನ್ನ ಅಮಾನತ್ ಮಾಡೋದು ಹೈಕಮಾಂಡು. ಹೈಕಮಾಂಡ್ ನಿರ್ಣಯನ ಇವರೇ ಹೇಳಿದ್ರೆ ನಾವೇನು ಹೇಳೋಕ್ಕಾಗುತ್ತೆ? ಹೈಕಮಾಂಡ್ ಹೇಳಿದ್ದೆ ವಾಪಸ್ ತಗೊಳ್ತೀನಿ, ಇವ್ರಿಗೆ ಪೋಸ್ಟ್ ಕೊಡ್ತೀನಿ ಅಂತ. ಇವರೇ ಸ್ವಯಂ ಘೋಷಿತವಾಗಿ ಹೇಳಿಕೆಗಳನ್ನು ಕೊಡ್ತಿದ್ದಾರೆ. ಯಡಿಯೂರಪ್ಪನ ತೆಗೆದು ಬರ್ತೀನಿ ನಾನೇ, ಮತ್ತೆ ಯಡಿಯೂರಪ್ಪ ನೋಡ್ರಿ, ಇದು ಯಡಿಯೂರಪ್ಪನವ್ರು ತೆಗಿತಾರೋ, ವಿಜಯನನ್ನು ತೆಗಿತಾರೋ, ಇಲ್ಲ ನಡ್ಡಾ ಅವ್ರನ್ನೇ ತೆಗಿತೀನಿ ಅಂತ ಹೇಳ್ತಾರೆ ಅವರು. ಅವ್ರ ಹೈಕಮಾಂಡ್ನೇ ಪ್ರಶ್ನೆ ಮಾಡೋವಂಥವ್ರು. ನಾವು ಅವ್ರ ಬಗ್ಗೆ ಮಾತಾಡೋಕ್ಕಾಗತ್ತಾ? ಪಕ್ಷದ ನಿರ್ಧಾರಕ್ಕೆ ನಾವು ಬದ್ಧರಷ್ಟೇ. ನಾವು ಹೇಳೋದು, ಒಂದು ರಾಜಕೀಯ ಪಕ್ಷದಲ್ಲಿ ಯಾವ ರೀತಿ ಇರಬೇಕೋ 4 ಗೋಡೆಯಲ್ಲಿ ಮಾತಾಡಿದ್ರೆ, ಆದಿ ಬೀದಿಯಲ್ಲಿ ಮಾತಾಡಿದ್ರೆ ಈ ಪರಿಸ್ಥಿತಿ ಬರುತ್ತೆ. ನಾವೇನು ಯತ್ನಾಳ್ ವಿರೋಧಿಗಳಲ್ಲ. ಆದರೆ ಅವ್ರು ಮಾತಾಡ್ತಿದ್ದ ರೀತಿ, ಪಕ್ಷಕ್ಕೆ ಮುಜುಗರ ಆಗ್ತಿದ್ದ ರೀತಿ ನೋಡಿ ನಾವು ವಿರೋಧ ಮಾಡ್ತಿದ್ವಿ ಹೊರತು. ಯತ್ನಾಳ್ ಜೊತೆ ಗುರುತಿಸ್ಕೊಂಡವರೆಲ್ಲ ಸಭೆ ಮಾಡಿ ಮತ್ತೆ ಹೈಕಮಾಂಡ್ ಮನವಿ ಮಾಡ್ತಾರೆ ಅನ್ನೋ ಪ್ರಯತ್ನ ನಡೀತಾ ಇದೆ. ಪಕ್ಷಕ್ಕೆ ಬಿಟ್ಟಂಥ ವಿಷಯ. ಪಕ್ಷ ಏನು ನಿರ್ಧಾರ ತಗೊಂಡ್ರು ಅದನ್ನ ಭದ್ರಾಗಿರ್ತೇವೆ. ಯಾರಂತ್ಯ ಯಾರ್ದಾಗುತ್ತೆ ಕಾದು ನೋಡೋಣ. ಇವ್ರು ಹೇಳಿದ ತಕ್ಷಣ ಏನನ್ನ ಭವಿಷ್ಯವಾಣಿ ಇವರ ಪವಾಡ ಪುರುಷರ ಇವರು? ತುಮಕೂರಲ್ಲಿ ಯಡಿಯೂರಪ್ಪ ಪ್ರಯತ್ನ ಪಟ್ಟಿದ್ರು ಅನ್ನೋ ಒಂದು ಮಾತು. ನೋಡ್ರಿ, ಮಠದಲ್ಲಿ ನಿಂತ್ಕೊಂಡು ಹೇಳ್ತಾ ಇದ್ದೀವಿ. ಈ ರೀತಿಯ ಗೊಂದಲದ ಹೇಳಿಕೆಗಳನ್ನು ಕೊಟ್ಟೆ ಬಸವರಾಜ್ ಯತ್ನಾಳ್ ಅವರು ಸಸ್ಪೆಂಡ್ ಆಗಿದ್ದು. ಇವೆಲ್ಲ ಬಿಟ್ಟು ಒಳ್ಳೇದು ಮಾತಾಡು ಅಂತೇಳಿ, ಏನೋ ತಪ್ಪಾಯಿತು ಕ್ಷಮಿಸ್ಬಿಡಿ, ಪಾರ್ಟಿಗೆ ಬರ್ತೀವಿ, ಮುಂದೆ 2028ಕ್ಕೆ ಅಧಿಕಾರ ತರೋಣ ಅಂತ ಹೇಳೋದು ಗೌರವ ಇರುತ್ತೆ. ಅದು ಬಿಟ್ಟು ನಾನು ಯಡಿಯೂರಪ್ಪನ ತೆಗಿತೀನಿ, ನಾನು ವಿಜಯನನ್ನು ತೆಗಿತೀನಿ, ನಾನು ಅವ್ರನ್ನ ತೆಗಿತೀನಿ, ಇವ್ರನ್ನ ತೆಗಿತೀನಿ, ಯಾರನ್ನು ತೆಗಿಬೇಕಾದ್ರೆ ಭಗವಂತ ತೆಗಿಬೇಕು. ಇವರೊಂದು ಪಕ್ಷದ ಒಬ್ಬ ಹಿರಿಯ ನಾಯಕ. ಹಿರಿಯ ನಾಯಕರಾಗಿ ಹೇಳಿಕೆಗಳು ಕೊಟ್ಟರೆ ಇಡೀ ಕರ್ನಾಟಕ ರಾಜ್ಯದ ಕಾರ್ಯಕರ್ತರು ಸ್ವಾಗತ ಮಾಡ್ತಾರೆ. ಇವರು ಮನಸ್ಸಿಗೆ ಬಂದಾಗ ಹೇಳಿಕೆ ಕೊಟ್ಟರೆ ಅದು ನಗಬೇಕೋ ಅಳಬೇಕೋ ನನಗಂತೂ ಗೊತ್ತಾಗಿಲ್ಲ. ನಾಳೆ ಅವರು ಹೇಳಿಕೆ ಕೊಟ್ಟಿರೋದು ಪುನಃ BJPಗೆ ಬರ್ತೀನಿ ಅಂತ. ನೋಡಿ, ಹೈಕಮಾಂಡು ಈಗ 6 ವರ್ಷ ಅವ್ರನ್ನ ಅಮಾನತ್ನಲ್ಲಿ ಇಟ್ಟಿದೆ. ಪುನಃ ಬರ್ತೀನಿ ಅಂತ ಹೇಳ್ತಿದ್ದಾರೆ. ನಾವು ಸ್ವಾಗತ ಮಾಡ್ತೇವೆ. ಹೈಕಮಾಂಡು ಇವ್ರನ್ನ ಸಸ್ಪೆನ್ಷನ್ ರಿವೋಕ್ ಮಾಡಿ ವಾಪಸ್ ಬಂದರೆ ನಾವ್ಯಾರು ವಿರೋಧ ಮಾಡೋಕ್ಕೆ? ಅಲ್ಲ, ನಾನು ಯಾರನ್ನೂ ಬೇಡ್ಕೊಳಲ್ಲ. ಹಿಂದೆ ಕೂಡ 2 ಸತಿ ನನ್ನ ತಂದಿದ್ರು, ಅವರೇ ನನ್ನ ವಾಪಸ್ ಕರ್ಕೊಂಡ್ರು. ಹಾಗಾಗಿ ಈ ಸತಿ ಅದೇ ಥರ ಆಗುತ್ತೆ. ನೋಡಿ, ಇದು ಪಕ್ಷಕ್ಕೆ ಬಿಟ್ಟಂಥ ವಿಷಯ, ಹೈಕಮಾಂಡ್ ಬಿಟ್ಟಂಥ ವಿಷಯನ. ಇವರೇನು ಹೈಕಮಾಂಡ್ ಅಲ್ಲ. ಇದನ್ನು ಇವ್ರನ್ನ ಅಮಾನತ್ ಮಾಡೋದು ಹೈಕಮಾಂಡು. ಹೈಕಮಾಂಡ್ ನಿರ್ಣಯನ ಇವರೇ ಹೇಳಿದ್ರೆ ನಾವೇನು ಹೇಳೋಕ್ಕಾಗುತ್ತೆ? ಹೈಕಮಾಂಡ್ ಹೇಳಿದ್ದೆ ವಾಪಸ್ ತಗೊಳ್ತೀನಿ, ಇವ್ರಿಗೆ ಪೋಸ್ಟ್ ಕೊಡ್ತೀನಿ ಅಂತ. ಇವರೇ ಸ್ವಯಂ ಘೋಷಿತವಾಗಿ ಹೇಳಿಕೆಗಳನ್ನು ಕೊಡ್ತಿದ್ದಾರೆ. ಯಡಿಯೂರಪ್ಪನ ತೆಗೆದು ಬರ್ತೀನಿ ನಾನೇ, ಮತ್ತೆ ಯಡಿಯೂರಪ್ಪ ನೋಡ್ರಿ, ಇದು ಯಡಿಯೂರಪ್ಪನವ್ರು ತೆಗಿತಾರೋ, ವಿಜಯನನ್ನು ತೆಗಿತಾರೋ, ಇಲ್ಲ
ನಡ್ಡಾ ಅವ್ರನ್ನೇ ತೆಗಿತೀನಿ ಅಂತ ಹೇಳ್ತಾರೆ ಅವರು. ಅವ್ರ ಹೈಕಮಾಂಡ್ನೇ ಪ್ರಶ್ನೆ ಮಾಡೋವಂಥವ್ರು. ನಾವು ಅವ್ರ ಬಗ್ಗೆ ಮಾತಾಡೋಕ್ಕಾಗುತ್ತಾ? ಪಕ್ಷದ ನಿರ್ಧಾರಕ್ಕೆ ನಾವು ಬದ್ಧರಷ್ಟೇ. ನಾವು ಹೇಳೋದು, ಒಂದು ರಾಜಕೀಯ ಪಕ್ಷದಲ್ಲಿ ಯಾವ ರೀತಿ ಇರಬೇಕೋ ನಾಲ್ಕು ಗೋಡೆಯಲ್ಲಿ ಮಾತಾಡಿದ್ರೆ, ಆದಿ ಬೀದಿಯಲ್ಲಿ ಮಾತಾಡಿದ್ರೆ ಈ ಪರಿಸ್ಥಿತಿ ಬರುತ್ತೆ. ನಾವೇನು ಯತ್ನಾಳ್ ವಿರೋಧಿಗಳಲ್ಲ. ಆದರೆ ಅವ್ರು ಮಾತಾಡ್ತಿದ್ದ ರೀತಿ ಪಕ್ಷಕ್ಕೆ ಮುಜುಗರ ಆಗ್ತಿದ್ದ ರೀತಿ ನೋಡಿ ನಾವು ವಿರೋಧ ಮಾಡ್ತಿದ್ವಿ ಹೊರತು. ಅವ್ರ ಜೊತೆ ಗುರುತಿಸ್ಕೊಂಡವರೆಲ್ಲ ಸಭೆ ಮಾಡಿ ಮತ್ತೆ ಹೈಕಮಾಂಡ್ ಮನವಿ ಮಾಡ್ತಾರೆ ಅನ್ನೋ ಪ್ರಯತ್ನ ನಡೀತಾ ಇದೆ. ಪಕ್ಷಕ್ಕೆ ಬಿಟ್ಟಂಥ ವಿಷಯ. ಪಕ್ಷ ಏನು ನಿರ್ಧಾರ ತಗೊಂಡ್ರು ಅದನ್ನ ಭದ್ರಾಗಿರ್ತೇವೆ. ಯಾರಂತ್ಯ ಯಾರ್ದಾಗುತ್ತೆ ಕಾದ್ ನೋಡೋಣ. ಇವ್ರು ಹೇಳಿದ ತಕ್ಷಣ ಏನ ಭವಿಷ್ಯವಾಣಿ ಇವರ ಪವಾಡ ಪುರುಷರ ಇವರು? ತುಮಕೂರಲ್ಲಿ ಯಡಿಯೂರಪ್ಪ ಪ್ರಯತ್ನ ಪಟ್ಟಿದ್ರು ಅನ್ನೋ ಒಂದು ಮಾತು ನೋಡ್ರಿ, ಮಠದಲ್ಲಿ ನಿಂತ್ಕೊಂಡು ಹೇಳ್ತಾ ಇದ್ದೀವಿ. ಈ ರೀತಿಯ ಗೊಂದಲದ ಹೇಳಿಕೆಗಳನ್ನು ಕೊಟ್ಟೆ ಬಸವರಾಜ್ ಯತ್ನಾಳ್ ಅವರು ಸಸ್ಪೆಂಡ್ ಆಗಿದ್ದು. ಇವೆಲ್ಲ ಬಿಟ್ಟು ಒಳ್ಳೇದು ಮಾತಾಡು ಅಂತೇಳಿ, ಏನೋ ತಪ್ಪಾಯಿತು ಕ್ಷಮಿಸ್ಬಿಡಿ, ಪಾರ್ಟಿಗೆ ಬರ್ತೀವಿ, ಮುಂದೆ 2028ಕ್ಕೆ ಅಧಿಕಾರ ತರೋಣ ಅಂತ ಹೇಳೋದು ಗೌರವ ಇರುತ್ತೆ. ಅದು ಬಿಟ್ಟು ನಾನು ಯಡಿಯೂರಪ್ಪನ ತೆಗಿತೀನಿ, ನಾನು ವಿಜಯನನ್ನು ತೆಗಿತೀನಿ, ನಾನು ಅವ್ರನ್ನ ತೆಗಿತೀನಿ, ಇವ್ರನ್ನ ತೆಗಿತೀನಿ, ಯಾರನ್ನು ತೆಗಿಬೇಕಾದ್ರೆ ಭಗವಂತ ತೆಗಿಬೇಕು. ಇವರೊಂದು ಪಕ್ಷದ ಒಬ್ಬ ಹಿರಿಯ ನಾಯಕ. ಹಿರಿಯ ನಾಯಕರಾಗಿ ಹೇಳಿಕೆಗಳು ಕೊಟ್ಟರೆ ಇಡೀ ಕರ್ನಾಟಕ ರಾಜ್ಯದ ಕಾರ್ಯಕರ್ತರು ಸ್ವಾಗತ ಮಾಡ್ತಾರೆ. ಇವರು ಮನಸ್ಸಿಗೆ ಬಂದಾಗ ಹೇಳಿಕೆ ಕೊಟ್ಟರೆ ಅದು ನಗಬೇಕೋ ಅಳಬೇಕೋ ನನಗಂತೂ ಗೊತ್ತಾಗಿಲ್ಲ. ನಾಳೆ ಅವ್ರು ಹೇಳಿಕೆ ಕೊಟ್ಟಿರೋದು ಪುನಃ BJPಗೆ ಬರ್ತೀನಿ ಅಂತ. ನೋಡಿ, ಹೈಕಮಾಂಡು ಈಗ 6 ವರ್ಷ ಅವ್ರನ್ನ ಅಮಾನತ್ನಲ್ಲಿ ಇಟ್ಟಿದೆ. ಪುನಃ ಬರ್ತೀನಿ ಅಂತ ಹೇಳ್ತಿದ್ದಾರೆ. ನಾವು ಸ್ವಾಗತ ಮಾಡ್ತೇವೆ. ಹೈಕಮಾಂಡು ಇವ್ರನ್ನ ಸಸ್ಪೆನ್ಷನ್ ರಿವೋಕ್ ಮಾಡಿ ವಾಪಸ್ ಬಂದರೆ ನಾವ್ಯಾರು ವಿರೋಧ ಮಾಡೋಕ್ಕೆ? ಅಲ್ಲ, ನಾನು ಯಾರನ್ನೂ ಬೇಡ್ಕೊಳಲ್ಲ. ಹಿಂದೆ ಕೂಡ 2 ಸತಿ ನನ್ನ ತೆಗೆದಿದ್ರು, ಅವರೇ ನನ್ನ ವಾಪಸ್ ಕರ್ಕೊಂಡ್ರು. ಹಾಗಾಗಿ ಈ ಸತಿ ಅದೇ ಥರ ಆಗುತ್ತೆ. ನೋಡಿ, ಇದು ಪಕ್ಷಕ್ಕೆ ಬಿಟ್ಟಂಥ ವಿಷಯ, ಹೈಕಮಾಂಡ್ ಬಿಟ್ಟಂಥ ವಿಷಯನ. ಇವರೇನು ಹೈಕಮಾಂಡ್ ಅಲ್ಲ. ಇದನ್ನು ಇವ್ರನ್ನ ಅಮಾನತ್ ಮಾಡೋದು ಹೈಕಮಾಂಡು. ಹೈಕಮಾಂಡ್ ನಿರ್ಣಯನ ಇವರೇ ಹೇಳಿದ್ರೆ ನಾವೇನು ಹೇಳೋಕ್ಕಾಗುತ್ತೆ? ಹೈಕಮಾಂಡ್ ಹೇಳಿದ್ವಿ ವಾಪಸ್ ತಗೊಳ್ತೀನಿ, ಇವ್ರಿಗೆ ಪೋಸ್ಟ್ ಕೊಡ್ತೀನಿ ಅಂತ. ಇವರೇ ಸ್ವಯಂ ಘೋಷಿತವಾಗಿ ಹೇಳಿಕೆಗಳನ್ನು ಕೊಡ್ತಿದ್ದಾರೆ. ಯಡಿಯೂರಪ್ಪನ ತೆಗೆದು ಬರ್ತೀನಿ ನಾನೇ ಮತ್ತೆ ಯಡಿಯೂರಪ್ಪ. ನೋಡ್ರಿ, ಇದು ಯಡಿಯೂರಪ್ಪನವ್ರು ತೆಗಿತಾರೋ, ವಿಜಯನನ್ನು ತೆಗಿತಾರೋ, ಇಲ್ಲ ನಡ್ಡಾ ಅವ್ರನ್ನೇ ತೆಗಿತೀನಿ ಅಂತ ಹೇಳ್ತಾರೆ ಅವರು. ಅವ್ರ ಹೈಕಮಾಂಡ್ನೇ ಪ್ರಶ್ನೆ ಮಾಡೋವಂಥವ್ರು. ನಾವು ಅವ್ರ ಬಗ್ಗೆ ಮಾತಾಡೋಕ್ಕಾಗುತ್ತಾ? ಪಕ್ಷದ ನಿರ್ಧಾರಕ್ಕೆ ನಾವು ಬದ್ಧರಷ್ಟೇ. ನಾವು ಹೇಳೋದು, ಒಂದು ರಾಜಕೀಯ ಪಕ್ಷದಲ್ಲಿ ಯಾವ ರೀತಿ ಇರಬೇಕೋ ನಾಲ್ಕು ಗೋಡೆಯಲ್ಲಿ ಮಾತಾಡಿದ್ರೆ, ಆದಿ ಬೀದಿಯಲ್ಲಿ ಮಾತಾಡಿದ್ರೆ ಈ ಪರಿಸ್ಥಿತಿ ಬರುತ್ತೆ. ನಾವೇನು ಯತ್ನಾಳ್ ವಿರೋಧಿಗಳಲ್ಲ. ಆದರೆ ಅವ್ರು ಮಾತಾಡ್ತಿದ್ದ ರೀತಿ ಪಕ್ಷಕ್ಕೆ ಮುಜುಗರ ಆಗ್ತಿದ್ದ ರೀತಿ ನೋಡಿ ನಾವು ವಿರೋಧ ಮಾಡ್ತಿದ್ವಿ ಹೊರತು. ಅವ್ರ ಜೊತೆ ಗುರುತಿಸ್ಕೊಂಡವರೆಲ್ಲ ಸಭೆ ಮಾಡಿ ಮತ್ತೆ ಹೈಕಮಾಂಡ್ ಮನವಿ ಮಾಡ್ತಾರೆ ಅನ್ನೋ ಪ್ರಯತ್ನ ನಡೀತಾ ಇದೆ. ಪಕ್ಷಕ್ಕೆ ಬಿಟ್ಟಂಥ ವಿಷಯ. ಪಕ್ಷ ಏನು ನಿರ್ಧಾರ ತಗೊಂಡ್ರು ಅದನ್ನ ಭದ್ರಾಗಿರ್ತೇವೆ. ಯಾರಂತ್ಯ ಯಾರ್ದಾಗುತ್ತೆ ಕಾದ್ ನೋಡೋಣ. ಇವ್ರು ಹೇಳಿದ ತಕ್ಷಣ ಏನ ಭವಿಷ್ಯವಾಣಿ ಇವರ ಪವಾಡ ಪುರುಷರ ಇವರು? ತುಮಕೂರಲ್ಲಿ ಯಡಿಯೂರಪ್ಪ ಪ್ರಯತ್ನ ಪಟ್ಟಿದ್ರು ಅನ್ನೋ ಒಂದು ಮಾತು ನೋಡ್ರಿ, ಮಠದಲ್ಲಿ ನಿಂತ್ಕೊಂಡು ಹೇಳ್ತಾ ಇದ್ದೀವಿ. ಈ ರೀತಿಯ ಗೊಂದಲದ ಹೇಳಿಕೆಗಳನ್ನು ಕೊಟ್ಟೆ ಬಸವರಾಜ್ ಯತ್ನಾಳ್ ಅವರು ಸಸ್ಪೆಂಡ್ ಆಗಿದ್ದು. ಇವೆಲ್ಲ ಬಿಟ್ಟು ಒಳ್ಳೇದು ಮಾತಾಡು ಅಂತೇಳಿ, ಏನೋ ತಪ್ಪಾಯಿತು ಕ್ಷಮಿಸ್ಬಿಡಿ, ಪಾರ್ಟಿಗೆ ಬರ್ತೀವಿ, ಮುಂದೆ 2028ಕ್ಕೆ ಅಧಿಕಾರ ತರೋಣ ಅಂತ ಹೇಳೋದು ಗೌರವ ಇರುತ್ತೆ. ಅದು ಬಿಟ್ಟು ನಾನು ಯಡಿಯೂರಪ್ಪನ ತೆಗಿತೀನಿ, ನಾನು ವಿಜಯನನ್ನು ತೆಗಿತೀನಿ, ನಾನು ಅವ್ರನ್ನ ತೆಗಿತೀನಿ, ಇವ್ರನ್ನ ತೆಗಿತೀನಿ, ಯಾರನ್ನು ತೆಗಿಬೇಕಾದ್ರೆ ಭಗವಂತ ತೆಗಿಬೇಕು. ಇವರೊಂದು ಪಕ್ಷದ ಒಬ್ಬ ಹಿರಿಯ ನಾಯಕ. ಹಿರಿಯ ನಾಯಕರಾಗಿ ಹೇಳಿಕೆಗಳು ಕೊಟ್ಟರೆ ಇಡೀ ಕರ್ನಾಟಕ ರಾಜ್ಯದ ಕಾರ್ಯಕರ್ತರು ಸ್ವಾಗತ ಮಾಡ್ತಾರೆ. ಇವರು ಮನಸ್ಸಿಗೆ ಬಂದಾಗ ಹೇಳಿಕೆ ಕೊಟ್ಟರೆ ಅದು ನಗಬೇಕೋ ಅಳಬೇಕೋ ನನಗಂತೂ ಗೊತ್ತಾಗಿಲ್ಲ.